ಮೈನಾರಿಟೀಸ್, ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಕರಿತೀವಿ. ಯಾರು ಮಾನಸಿಕ ಆರೋಗ್ಯವನ್ನ ಬೆಂಬಲ ನೀಡಲಿಕ್ಕಾಗಿ ಮತ್ತೆ ಭಾವನಾತ್ಮಕವಾಗಿ ಎಲ್ಲರೊಟ್ಟಿಗೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂತ ಕೆಲಸವನ್ನು ಕೂಡ ಇದು ಮಾಡುತ್ತೆ, ಸೋಷಿಯಲ್ ವರ್ಕ್ ಮಾಡುತ್ತೆ. ಜೊತೆಗೆ ಅವ್ರಿಗೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಅಡ್ವೊಕೇಟ್ ಫಾರ್ ಲೀಗಲ್ ಅಂಡ್ ಸೋಷಿಯಲ್ ರೈಟ್ಸ್, ಅವರ ಸಾಮಾಜಿಕ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಹಕ್ಕುಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕೂಡ ಸೋಷಿಯಲ್ ವರ್ಕ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕೊಟ್ಟಿದ್ರೆ ಅಂತ ಭಾವಿಸ್ತೀನಿ ದೇಶದಲ್ಲಿ ಯಾವ್ದು ನಿಸರ್ಗ ಸೊಸೈಟಿ. ಯಾವ್ದು ನಿಸರ್ಗ ಸೊಸೈಟಿ ಯಾರಿಗಾಗಿ ಕೆಲಸ ಮಾಡ್ತಾ ಇದೆ? ಟ್ರಾನ್ಸ್ಜೆಂಡರ್ ಗಾಗಿ ಕೆಲಸ ಮಾಡ್ತಾ ಇದೆ. ಅವ್ರ ಬಗ್ಗೆ ನಿಮ್ಗೆ ಮೊದಲಿದ್ದಂತಹ ದೃಷ್ಟಿಕೋನ ಆ ಸಂಸ್ಥೆ ಭೇಟಿ ಕೊಟ್ಟು ಬಂದ ಮೇಲೆ ಇವಂತ ದೃಷ್ಟಿಕೋನ ಬದಲಾಗಿದೆ ಅಲ್ವಾ? ಫಸ್ಟ್ ಏನಂತ ಹೇಳ್ತಾ ಇದ್ರು ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಸರ್ ಅವ್ರು ನಮ್ಗೆ ಕಾಣಿಸಿದ್ರೆ ಭಯ ಆಗುತ್ತೆ, ಅವ್ರು ನಮ್ಮ ಹತ್ರ ರೋಲ್ ಕಾಲ್ ಮಾಡ್ತಾರೆ, ಇಲ್ಲ ಅಂದ್ರೂ ದುಡ್ಡು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ಆದ್ರೆ ನಮ್ಮ ಕೋರ್ಸ್ ಚೂಸ್ ಮಾಡ್ಕೊಂಡ್ಮೇಲೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ಸಂಸ್ಥೆಗಳಲ್ಲಿ ಸೂಕ್ತ ಮಾಹಿತಿ ಮಾರ್ಗದರ್ಶನ ಕೊಡ್ತಾರೆ. ಯಾಕೆ ಅವ್ರು ಆತರ ಇದ್ದಾರೆ, ತುಂಬಾ ದೌರ್ಜನ್ಯ ಮಾಡಿದ್ರೆ ನೀವು ಯಾವ ರೀತಿಯಾಗಿ ಅವ್ರಿಗೆ ರಿಯಾಕ್ಟ್ ಮಾಡ್ಬೋದು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸೂಕ್ತ ಮಾಹಿತಿ ಮಾರ್ಗದರ್ಶನವನ್ನು ನಿಮಗೆ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಹಕ್ಕುಗಳಿದೆ, ಅವ್ರಿಗೂ ಕೂಡ ಜೀವಿಸುವಂತಹ ಕಳಂಕ ರಹಿತರಾಗಿ, ಸ್ಟಿಗ್ಮಾ ರಹಿತರಾಗಿ ಅವ್ರಿಗೆ ಜೀವಿಸಲಿಕ್ಕೆ ಅವಕಾಶಗಳಿದೆ. ಆ ಕ್ಷೇತ್ರದಲ್ಲೂ ಕೂಡ ನಾವು ಸಮಾಜ ಕಾರ್ಯವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಇದರ ಉದ್ದೇಶ ಏನಾಗಿದೆ ಅಂದ್ರೆ ಅವ್ರಿಗೆ ತಾರತಮ್ಯ ರಹಿತವಾಗಿ ಜೀವನವನ್ನು ನಡೆಸೋದಕ್ಕೆ ಅವಕಾಶಗಳನ್ನು ಮಾಡ್ಕೊಡ್ಬೇಕಾಗುತ್ತೆ. ನಾನ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ಬಿಟ್ಟು ಕರೀತೀವಿ. ಜೊತೆಗೆ ಪ್ರಮೋಟಿಂಗ್ ಈಕ್ವಾಲಿಟಿ, ಎಲ್ಲರಂತೆ ಅವರು ಕೂಡ ಸಮಾನರು, ಎಲ್ಲರಂತೆ ಸೊಸೈಟಿಯಲ್ಲಿ ಅವ್ರು ಬಂದಿರ್ಲಿಕ್ಕೆ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕಾಗಿ, ಜೊತೆಗೆ ಅವರ ಮಾನಸಿಕ ಆರೋಗ್ಯವನ್ನ ಬೆಂಬಲ ನೀಡಲಿಕ್ಕಾಗಿ ಮತ್ತೆ ಭಾವನಾತ್ಮಕವಾಗಿ ಎಲ್ಲರೊಟ್ಟಿಗೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂತ ಕೆಲಸವನ್ನು ಕೂಡ ಇದು ಮಾಡುತ್ತೆ, ಸೋಷಿಯಲ್ ವರ್ಕ್ ಮಾಡುತ್ತೆ. ಜೊತೆಗೆ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ಗೆ ಸೂಕ್ತ NGOಗಳ ಮೂಲಕ ಅಥವಾ ಸರ್ಕಾರದ ಮೂಲಕ ಚಿಕಿತ್ಸೆ ಕೊಡಿಸುವಂತ ಕೆಲಸ ಕಾರ್ಯಗಳನ್ನ ಸೋಷಿಯಲ್ ವರ್ಕ್ ಮಾಡುತ್ತೆ. ಅವ್ರಿಗೇನಾದ್ರೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದ್ರೆ ಕಾನೂನಿನ ನೆರವನ್ನು ಒದಗಿಸಿಕೊಡುವಂತ ಕೆಲಸವನ್ನು ಕೂಡ ಸೋಷಿಯಲ್ ವರ್ಕ್ ಮಾಡುತ್ತೆ. ಇಷ್ಟು ಕೂಡ ಸೆಕ್ಷುವಲ್ ಮೈನಾರಿಟಿ